ಮಡದಿಯಾಗಿ ಮಾತೆಯಾಗಿ ಮನೆಯ ನಡೆಸುವಳು. ಸೊಸೆಯು ಬೇಕು ಇವಳ ಹಾಗೆ ಎನಿಸು ಗುಣದವಳು. ಸೌಟು ಹಿಡಿದ ಕೈಗಳಲ್ಲಿ ಸಾಕ್ಷಿ ಹುಡುಕುವಳು. ತಪ್ಪು ಮಾಡೋ ಚೋರರನ್ನು ಪತ್ತೆ ಮಾಡುವಳು. ಪ್ರತಿಭಾ ಪ್ರತಿಭಾ ನಮ್ ಪತ್ತಿದಾರಿ ಪ್ರತಿಭಾ. ಪ್ರತಿಭಾ ಪ್ರತಿಭಾ ನಮ್ ಪತ್ತಿದಾರಿ ಪ್ರತಿಭಾ. ಅದೇನದು ಕೇಸರಿ ಪಕ್ಕ ಕೇಸರಿ. ನಮಸ್ತೆ ನಮಸ್ತೆ, ಬನ್ನಿ. ಹಾಯ್ ಆಂಟಿ. ಹಾಯ್ ಅಣ್ಣ, ತಗೊಳ್ಳಿ. ಚಿಕ್ಕಪ್ಪ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ನೀನೇನ್ ಮಾಡ್ತಿದ್ಯಾ? ಕೆಲಸ ಮಾಡಿಸ್ತಾ ಇದ್ದೀನಿ. ಓಹೋ, ತಾತ ಹೇಳೋದು ನಿನಗೆ ಕರೆಕ್ಟ್ ಆಗಿದೆ. ಏನು ಹೇಳ್ತಾರೆ? ನೀನು ಯೂಸ್ಲೆಸ್ ಫೆಲೋ ಅಂತ. ಏಯ್, ನನ್ನ ಅಪ್ರಯೋಜಕ ಅಂತಿದ್ಯಾ? ಅಪ್ರಯೋಜಕ ಅಂತ ನಾನು ಹೇಳ್ತಿಲ್ಲ, ಈ ಹೆಸರು ಪ್ರಾಯೋಜಕರು ತಾತ. ಹೊಡೆದ ಅಂದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಈ ಉದ್ರಿಸು ನೋಡೋಣ. ಏನು ಹೀಗೆ ಕಿರಿಸ್ತಾ ಇದೀಯಾ? ನಮ್ಮ ಮನೆ ಶ್ವಾನ ಇಲ್ಲ, ಆ ಕೊರ್ಗ ನೀಗಿಸ್ಬೇಕು ಅಂತಾನ? ಅಪ್ಪಾಜಿ, ಯೂಸ್ಲೆಸ್ ಫೆಲೋ. ಈಗ ತಾನೇ ಇದನ್ನ ನಾನೇ ಹೇಳ್ದೆ ತಾತ. ಏನಂತ ಹೇಳ್ದೆ ಪುಟ್ಟ? ಯೂಸ್ಲೆಸ್ ಫೆಲೋ ಅಂತ. ಬೇಕಿತ್ತ ನಿನ್ಗಿದೆಲ್ಲ? ಇವನ್ ಜೊತೆ ಯಾಕಮ್ಮ ಜಗಳ ಆಡ್ತಿದ್ಯಾ? ಒಳಗೋಗಿ ನೋಡು ಅಮ್ಮ ಏನ್ ಮಾಡ್ತಾಳೆ ಅಂತ. ಆಯ್ತು ತಾತ. ನಿನ್ನ ವಯಸ್ಸೇನೋ, ಮಗು ವಯಸ್ಸೇನೋ, ನಿಂಗೆ ಅಷ್ಟೊಂದು ಕೆಲಸ ಹೇಳಿದ್ನಲ್ಲ, ಯಾವ್ದಾರು ಒಂದನ್ನು ಮಾಡಿದ್ಯಾ? ಓ, ಮಾಡಿದ್ದೀನಿ. ಯಾವ್ದು ಕೇಳಿ? ಅಡುಗೆಯವರಿಗೆ ದುಡ್ಡು ಕೊಟ್ಟು ಬಾ ಅಂತ ಹೇಳಿದ್ದೆ, ಕೊಟ್ಟು ಬಂದೇನಪ್ಪ? ಪ್ರತಿಭಾತ್ಗೆ ಹೇಳಿದ್ದೀನಿ. ಓ, ಪ್ರತಿಭಾ. ಸರಿ, ಮದುವೆ ಬರೋ ಸಂಬಂಧಿಕರನ್ನ ಕರ್ಕೊಂಬರೋಕ್ಕೆ ನಮ್ಮ ಮನೆಗೆ ಕಾರ್ ಸಾಕಾಗಲ್ಲ, ಇನ್ನೊಂದು 2-3 ಕ್ಯಾಬ್ ಬುಕ್ ಮಾಡು ಅಂತ ಹೇಳಿದ್ದೆ. ಅದನ್ನು ಮಾಡಿದ್ದೀರಾ ಸರ್? ಓ, ಅದನ್ನು ಪ್ರತಿಭಾತ್ಗೆ ಹೇಳ್ಬಿಟ್ಟಿದ್ದೀನಿ. ಅದು ಪ್ರತಿಭಾ. ಹೋಗ್ಲಿ, ನಮ್ಮ ಹಳೆ ಡ್ರೈವರ್ ಮಾರುತಿಗೆ ಫೋನ್ ಮಾಡಿ ಮದುವೆಗೆ ಬಾ ಅಂತ ಹೇಳು ಅಂತಿದ್ದೆ, ಮಾಡಿದ್ರ ಸರ್? ಪ್ರತಿಭಾತ್ಗೆ ಮಾಡಿರ್ತಾರೆ. ಅದು ಪ್ರತಿಭಾ. ಅಬ್ಬಾ, ಅಮ್ಮ. या देवी सर्वभूतेषु मातृरूपेण संस्थिता नमस्तस्यै 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 नमो नमः. ಅಮ್ಮ, ಇಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ಮ ಫೋನಲ್ಲಿ ಒಂದು ಸೆಲ್ಫಿ ತಗೊಂಡು ಫೇಸ್ಬುಕ್ ಅಪ್ಲೋಡ್ ಮಾಡೋಣ. ಹೋಗೆ, ಇನ್ನೂ ರೆಡಿ ಆಗಬೇಕು, ತುಂಬ ಕೆಲಸ ಇದೆ. ಫೇಸ್ಬುಕ್ ಅಂತೆ, ಫೇಸ್ಬುಕ್. ಅಮ್ಮ ಪ್ಲೀಸ್ 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 ಅಮ್ಮ ಪ್ಲೀಸ್. ಸರಿ, ಅಲ್ಲಿ ಪಾಟ್ ಹತ್ರ ಇಟ್ಟಿದ್ದೀನಿ, ಹೋಗ್ತೋಗು. ಆಯ್ತು ಅಮ್ಮ, ನೀನು ಬಾ. ಓ, ನೀನು ಹೇಳ್ದಂಗೆ ಕೇಳೋಕ್ಕಾಗಲ್ಲ, ನಾನು ಹೇಳ್ದಂಗೆ ಕೇಳಮ್ಮ. ಈ ಕಡೆ ಇನ್ನು ಈ ಕಡೆ. ಅತ್ಗೆ ಅತ್ಗೆ ಅತ್ಗೆ, ಏನಪ್ಪ? ಈ ಜಾಗದಲ್ಲಿ ಯಾವ ಕಲರ್ ಸೀರಿಯಲ್ ಸೆಟ್ ಹಾಕ್ಬೇಕು ಅಂತ ತಲೆಯಲ್ಲಿ ಸಿಕ್ಕಾಪಟ್ಟೆ ಸೀರಿಯಲ್ ಓಡ್ತಾ ಇದೆ, ಯಾವುದು ಸೆಟ್ ಆಗ್ತಾ ಇಲ್ಲ. ಮ್ಯಾಟ್ರ್ ಸೀರಿಯಸ್ ಆಗೋದಕ್ಕಿಂತ ಮುಂಚೆ ಇದಕ್ಕೆ ನೀವೇ ಯಾವುದಾದ್ರೂ ಒಂದು ಸೊಲ್ಯೂಷನ್ ಕೊಡಬೇಕು. ಅದನ್ನು ನನ್ನೇ ಕೇಳಬೇಕಾ? ಅದನ್ನ ನಿಮ್ಮನ್ನೇ ಕೇಳಬೇಕು. ನಮ್ಮ ಮನೆ ವೈಟ್ ಕಲರ್, ಹಾಂ ಬ್ಲೂ ಕಲರ್ ಚೆನ್ನಾಗಿರುತ್ತೆ. ಹಾಂ, ಬ್ಲೂ ಸೂಪರ್ ಆಗಿರುತ್ತೆ. ಬೇಗ ಮುಗಿಸು, ಇನ್ನೂ ತುಂಬ ಕೆಲಸ ಇದೆ, ಸರಿನಾ? ಕೇಳಿದ್ರಪ್ಪ ಶಿವಣ್ಣ, ಬ್ಲೂ ಕಲರ್ ಹಾಕೋ. ಚೂರು ಆ ಕಡೆ ಚೂರು. ಹಂಗೆ ಹಂಗೆ ಹಂಗೆ. ಅದು ಸರಿ. ಜಯಂತ್, ಯಾಕೆ ಎಲ್ಲದಕ್ಕೂ ನೀವು ಅದಕ್ಕೇನೆ ಕೇಳ್ತೀರಾ? ನನ್ನನ್ನು ಕೇಳಿದ್ರೆ ಹೇಳಲ್ವಾ? ಅಂದರೆ ನಂಗೆ ಟೇಸ್ಟೇ ಇಲ್ಲ ಅಂತ ಅರ್ಥನಾ? ನನ್ನ ಟೇಸ್ಟು ನಿನ್ನ ಟೇಸ್ಟು ಎರಡೂ ಸರಿ ಇಲ್ಲ. ರಿಸ್ಕ್ ಯಾತಕ್ಕೆ ಅಂತ ಅವ್ರನ್ನ ಕೇಳಿದೆ ಅಷ್ಟೇ. ಓ, ನೀನು ಹಾಕಮ್ಮ, ಯಾಕೆ ಎದ್ರಕೊಂತ ಹಾಕು, ನಾನು ಇದ್ದೀನಿ.
ರುಕ್ಮಿಣಿಯಮ್ಮ. ಅಬ್ಬಬ್ಬಬ್ಬಾ, ಒಂದು ಸೀರೆಗಿಂತ ಇನ್ನೊಂದು ಸೀರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ರುಕ್ಮಿಣಿಯಮ್ಮ. ಎಲ್ಲ ನನ್ನ ಸೊಸೆ ಪ್ರತಿಭಾನೇ ಸೆಲೆಕ್ಟ್ ಮಾಡಿರೋದು. ಓ, ನೆನ್ಸ್ಕೊಂಡಂಗೆ ಬಂದೇ ಬಿಟ್ರು ನಿಮ್ ಸೊಸೆ. ಬಾಮ್ಮ ನೋಡು ಯಾರೆಲ್ಲ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ನೀವು ಸಂಧ್ಯಾ ಆಂಟಿ. ಹೌದು. ನೀವು ರೇಖಾ ಆಂಟಿ. ಗೀತಾ ಆಂಟಿ. ಹೌದಮ್ಮ. ನಾನ್ ಯಾರು ಹೇಳು ನೋಡೋಣ. ನೀವು ಶರ್ಮಿಳಾ ಅವ್ರ ಅಮ್ಮ ಅಂತ ಗೊತ್ತು. ಶಾಂತ ಆಂಟಿ. ಎಲ್ಲಾನು ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ಯಾ. ಅವಳು ಎಲ್ಲಾನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತಾಳೆ. ನನ್ನ ಮಗ ಅವಳನ್ನ ಹಾಟ್ ಡಿಸ್ಕ್ ಅಂತ ರೇಗಿಸ್ತಾ ಇರ್ತಾನೆ. ಅತ್ತೆ, ಟ್ಯಾಬ್ಲೆಟ್ ತಗೊಳ್ಳಿ. ಅಯ್ಯೋ, ಈಗ ಯಾಕಮ್ಮ ಇದು? ಮದುವೆ ಮನೇಲಿ ಎಲ್ಲ ಸರಿಯಾಗಿ ನಡೀತಿದ್ಯೋ ಇಲ್ಲೋ ಅಂತ ಟೆನ್ಷನ್ ಮಾಡ್ಕೊಂಡಿರ್ತೀರ. ಅದಕ್ಕೆ ಪ್ರಶಾಂತ್ ಅವ್ರಿಗೆ ಹಾಸ್ಪಿಟ್ಲ್ಗೆ ಹೋಗೋಕ್ಕೆ ಮುಂಚೆ BP ಚೆಕ್ ಮಾಡಕ್ಕೆ ಹೇಳಿದ್ದೆ. ಸ್ವಲ್ಪ ಜಾಸ್ತಿನೇ ಇದೆ, ಮಾತ್ರೆ ಹಾಕ್ಕೊಳಕ್ಕೆ ಹೇಳಿದ್ರಂತೆ. ನನಗೆ ಗೊತ್ತು ನೀವು 100% ಟ್ಯಾಬ್ಲೆಟ್ ಹಾಕ್ಕೊಂಡಿರಲ್ಲ ಅಂತ, ಅದಕ್ಕೆ ನಾನೇ ಬಂದೆ. ಓ, ನೀನು ಇರುವಾಗ ನನಗೇನಮ್ಮ ಟೆನ್ಷನ್ನು? ನೀನು ಸಮಾಧಾನಕ್ಕೆ ಹಾಕೋಬೇಕಷ್ಟೇ ನಾನು. ಪ್ರತಿಭಾ, ಪ್ರತಿಭಾ, ಅಜ್ಜಿ ಕರಿತಿದ್ದಾರೆ, ನಾನು ಬರ್ತೀನತ್ತೆ. ಅಯ್ಯೋ, ಮೊದಲು ಹೋಗಿ ಕೇಳಮ್ಮ. ಆ ಅತ್ತೆ ಕೋಪ ಬಂದರೆ ಈ ಅತ್ತೆನೇ ಅಲ್ಲ, ಇನ್ನು ಯಾವ ಅತ್ತೆನೂ ಇರಲ್ಲ. ಹೋಗ್ಬೇಕ. ನೀವು ಮಾತಾಡ್ತೀರಿ, ನಾನು ಬರ್ತೀನಿ. ಇಂಥ ಸೊಸೆನ್ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀರಾ. ಪ್ರತಿಭಾ, ಪ್ರತಿಭಾ, ಅಲ್ಲೇನ್ರ ನೋಡ್ತೀರಾ? ಪಂಚಾಂಗ ನೋಡ್ರಿ. ಪ್ರತಿಭಾ, ಎಷ್ಟೊತ್ತಮ್ಮ ನೀನು? ನೀವ್ ಯಾಕ್ರಿ ಐತ್ರಿ? ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಬಂದೆ ಅಜ್ಜಿ, ಬಂದೆ. ಬಂದ್ಯಾ? ಬಾ. ಏನು ಕರೆದಿದ್ದು? ಶಾಸ್ತ್ರಿಗಳೇ, ಏನೋ ಕೇಳಬೇಕು ಅಂತ ಇದ್ರಲ್ಲ, ಈಗ ಕೇಳಿ. ನೋಡಿ ಅಮ್ಮ. ಅಯ್ಯೋ, ಕೂತ್ಕೊಂಡೆ ಕೇಳ್ರಿ. ನೋಡಿ ಅಮ್ಮ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಅರಿಶಿನ ಶಾಸ್ತ್ರಕ್ಕೆ ಒಳ್ಳೆ ಮುಹೂರ್ತ ಇದೆ. ಎಲ್ಲ ತಯಾರಿ ಆಗಿದೆ ತಾನೇ? ಏನ ತರಕಾರಿನ? ಅಲ್ರಿ, ಪೂಜೆಗೆ ಇಟ್ಟಿರೋ ಸಾಮಾನು ಅಕ್ಕಿ, ಬೇಳೆ, ಬೆಲ್ಲ, ತೆಂಗಿನಕಾಯಿ ಎಲ್ಲ ಮೂಟೆ ಕಟ್ತೀರ. ಅದ್ರ ಮೇಲೆ ಕಾಣಿಕೆ ಬೇರೆ. ಈಗ ತರಕಾರಿನೂ ಕೇಳೋದಕ್ಕೆ ಶುರು ಮಾಡಿಬಿಟ್ರಾ? ಯಾಕೆ? ಬೇಯಿಸ್ಕೊಂಡು ತಿನ್ನೋದಕ್ಕೆ ಕುಕ್ಕರ್ ಬೇಡವಾ? ಅಜ್ಜಿ, ತರಕಾರಿ ಅಲ್ಲ, ತಯಾರಿ. ದಿಶಾ ಅರ್ಶಿನ ಶಾಸ್ತ್ರಕ್ಕೆ ಎಲ್ಲ ತಯಾರಿ ಆಗಿದ್ಯಾ ಅಂತ ಕೇಳ್ತಿದ್ದಾರೆ. ಆಗೋ, ಅದಕ್ಕೆ ಯಾಕೆ ಕಿರ್ಚ್ಕೊಳ್ತೀಯಾ? ನನಗೇನು ಕಿವಿಡ? ಮೆಲ್ಲಗೆ ಹೇಳುವ. ನೋಡಿದ್ರ ಶಾಸ್ತ್ರಿಗಳೇ, ಇವಳು ನನ್ನ ಮೊಮ್ಮಗಳು, ನನ್ನ ಮೊಮ್ಮಗನ ಹೆಂಡತಿ, ಈ ಮನೆ ಮಹಾಲಕ್ಷ್ಮಿ. ಅಯ್ಯೋ ಬಿಡಿಮ್ಮ, ಅದು ನನಗೆ ಗೊತ್ತಿಲ್ವೇ? ಏನೋ ಗೊತ್ತಿಲ್ವಾ? ಅಲ್ರಿ, ಇವಳು ಈ ಮನೆ ಮಹಾಲಕ್ಷ್ಮಿ ಅನ್ನೋದು ಗೊತ್ತಿಲ್ವೇನ್ರಿ? ಇಷ್ಟೆಲ್ಲ ಶಾಸ್ತ್ರ ಗೊತ್ತಿಲ್ಲ, ಅಷ್ಟು ಗೊತ್ತಿಲ್ವೇನ್ರಿ? ಆ ವಿಷಯ ಈ ಶಾಸ್ತ್ರದಲ್ಲಿ ಇಲ್ಲಮ್ಮ. ಏನೋ ಏನಂದ್ರೆ ನೀವು? ಯಾಕೆ ಅಷ್ಟು ಜೋರಾಗಿಲ್ದೆ? ನೋಡಿ, ಯಾರಾದ್ರೂ ನನ್ನ ಮೊಮ್ಮಗಳನ್ನ ಅಷ್ಟು ಹಗುರವಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಶಾಸ್ತ್ರಗಳು ಅಂತ ನಾನು ನೋಡೋದಿಲ್ಲ. ಏನಂತ ತಿಳ್ಕೊಂಡು? ಅಜ್ಜಿ, ಅವರು ಏನು ತಪ್ಪಾಗಿ ಮಾತಾಡ್ಲಿಲ್ಲ, ನನಗೂ ಗೊತ್ತು ಅಂತಾನೆ ಹೇಳಿದ್ದು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಕುತ್ಕೊಳ್ಳಿ ನೀವು. ಅಜ್ಜಿ, ಎಲ್ಲ ತಯಾರಿ ಆದ್ಮೇಲೆ ಬಂದು ಕರಿತೀನಿ. ಅಲ್ಲಿ ತನಕ ಸಮಾಧಾನವಾಗಿ ಕುತ್ಕೊಳ್ಳಿ, ಸರಿನಾ? ಶಾಸ್ತ್ರಿಗಳೇ. ಅಮ್ಮ. ಅಯ್ಯೋ, ನೀವ್ಯಾಕೆ ಎದ್ರಿ? ಕುತ್ಕೊಳ್ಳಿ. ಇನ್ನು ಸ್ವಲ್ಪ ತಯಾರಿ ಬಾಕಿ ಇದೆ, ಎಲ್ಲ ಮುಗಿಸ್ಕೊಂಬಂದು ಕರಿತೀನಿ. ಅದಕ್ಕೆ ನನ್ಗೆ ಯಾಕೋ ಇದೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಇದು ಚೆನ್ನಾಗಿದೆ, ಇದಕ್ಕೆ ಫಿಕ್ಸ್ ಆಗ. ಅದಕ್ಕೆ ಲೇ, ಏನೇ ನಿಂದು? ಅವಾಗ್ಲಿಂದ ನೋಡ್ತಾ ಇದ್ದೀನಿ. ನಂಗೆ 4 ಚಾಕ್ಲೇಟ್ ತಿಂದೆ, ನಿಂಗೆ 4 ಸೀರೆ ಉಟ್ಸಾಯ್ತು. ನನ್ನ ಹೊಟ್ಟೆಗೆ ತೃಪ್ತಿ ಆಗ್ತಿಲ್ಲ, ನಿಂಗೆ ಮನ್ಸಿಗೆ ತೃಪ್ತಿ ಆಗ್ತಿಲ್ಲ. ಹಾಗಾದ್ರೆ ಇದು ನಿಜವಾಗ್ಲೂ ಚೆನ್ನಾಗಿದ್ಯಾನೆ? ಪ್ರತಿಭಾತ್ಗೆ ದಿವ್ಯಾ ಯಾಕೆ ಕೂಕೋತಿದ್ದಾಳೆ? ದಿವ್ಯಾ, ಯಾಕೆ ಕೂಕೊಂಡೆ? ಅದಕ್ಕೆ ಬಂದ್ರ? ಅದಕ್ಕೆ ಇದವಳು ಉಡ್ತಿರೋದು 4ನೇ ಸೀರೆ. ಇದು ಚೆನ್ನಾಗಿದ್ಯಾ ಇಲ್ವಾ ಅಂತ ನೀವಾದ್ರೂ ಹೇಳಿ. ಏ ದಿವ್ಯಾ, ಚೆನ್ನಾಗಿದೆ ಅಂತ ನಾನು ಹೇಳ್ದೆ ತಾನೆ? ಆದ್ರೆ ಇವಳು ಕೇಳ್ತಾ ಇಲ್ವೇ?
ಅದಕ್ಕೆ ಪ್ಲೀಸ್ ನೀವಾದರೂ ಹೇಳಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಸುನಿ ಏನಾದರೂ ನಿನ್ನ ಈಗ ನೋಡಿದ್ರೆ ಅಷ್ಟೇ. ಹೌದಾ, ನಿಜವಾಗ್ಲೂ ಚೆನ್ನಾಗಿದ್ಯಾ? ಅದಿತಿ ಅದಕ್ಕೆ ಫೈನಲಿ ನನ್ನ ಸೆಲೆಕ್ಷನ್ ಓಕೆ ಆಯಿತು. ಓ, ಇದು ಅದಿತಿ ಸೆಲೆಕ್ಷನಾ? ಹೌದು. ಹೌದಾ, ಅದಕ್ಕೆ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಅದಿತಿ ಸೆಲೆಕ್ಷನ್ ಅಂದರೆ ಸುಮ್ಮನೆನಾ? ಸೂಪರ್ ಆಗಿದೆ. ಸರಿ ಸರಿ, ಶಾಸ್ತ್ರಕ್ಕೆ ಟೈಮ್ ಆಯಿತು, ಬೇಗ ಬೇಗ ರೆಡಿ ಆಗಬೇಕು, ಇಲ್ಲಂದ್ರೆ ಅಜ್ಜಿ ಬೈತಾರೆ. ನಿಮ್ಮ ಅಣ್ಣನ ಬಟ್ಟೆ ತೆಗ್ದಿಡಕ್ಕೆ ಹೇಳಿದ್ದೆ, ತೆಗ್ದಿಟ್ಯಾ? ಸಾರಿ ಅದಕ್ಕೆ ಮರ್ತ್ಬಿಟ್ಟೆ. ಸರಿ ಸರಿ, ನಾನೇ ತೆಗ್ದಿಡ್ತೀನಿ. ಅವಳನ್ನ ಬೇಗ ರೆಡಿ ಮಾಡ್ಕೊಂಡು ಕರ್ಕೊಂಬರ್ಬೇಕು, ಸರಿನಾ? ಅದಿತಿ ನೀನು ಬಾ. ಎಲ್ಲದಕ್ಕೂ ಪ್ರತಿಭಾ ಪ್ರತಿಭಾ. ನನ್ನ ಆಯ್ಕೆಗೆ ಬೆಲೆನೇ ಇಲ್ಲ. ಛೇ. ನೋಡಿದ್ರಾ, ನಿಮ್ಮನ್ನ ಮಾತಾಡ್ಸೋದೆ ಮರ್ತೋದೆ. ನಮಸ್ಕಾರ, ನನ್ನ ಹೆಸರು ಪ್ರತಿಭಾ, ಈ ಮನೆ ಹಿರಿ ಸೊಸೆ. ಚೆನ್ನಾಗಿದ್ದೀರಾ? ನೀ ಬಿಡಿ, ಚೆನ್ನಾಗೇ ಇರ್ತೀರಾ. ನನ್ನ ನೋಡಿ, ಉಸಿರಾಡಕ್ಕೂ ಪುರ್ಸೋತಿಲ್ಲ. ಪ್ರತಿಭಾ ಅಮ್ಮ, ಪ್ರತಿಭಾ ಅತ್ಗೆ, ಪ್ರತಿಭಾ ಚಿಕ್ಕಮ್ಮ, ಪ್ರತಿಭಾ ದೊಡ್ಡಮ್ಮ, ಪ್ರತಿಭಾ ಪ್ರತಿಭಾ ಅಂತ ಒಬ್ಬೊಬ್ರು ಒಂದೊಂಥರ ಕರೀತಾರೆ. ಕಡೆಗೆ ಯಾರೇನ್ ಕರೀತಾರೆ ಅನ್ನೋದೇ ಮರ್ತೋಗುತ್ತೆ. ಆದ್ರೆ ಅವ್ರು ಮಾತ್ರ ಏನ್ ಕರೀತಾರೆ ಅಂತ ಚೆನ್ನಾಗಿ ನೆನಪಿರುತ್ತೆ. ಅವರು ಅಂದ್ರೆ ನಮ್ಮ ಯಜಮಾನ್ರು. ಹೆಸರು ಪ್ರಶಾಂತ್, ಡಾಕ್ಟ್ರು. ಅವ್ರು ಮಾತ್ರ ನನ್ನ ಜಾಣೆ ಅಂತಾರೆ. ನೋಡಿದ್ರಾ, ಪುಸ್ತಕನ ಎಲ್ಲಂದ್ರೆ ಅಲ್ಲಿ ಹಾಕೋಗ್ತಾರೆ. ಇವತ್ ಮನೇಲಿ ತಂಗಿ ಮದ್ವೆ ಶಾಸ್ತ್ರ ನಡೀತಾ ಇದೆ. ಮನುಷ್ಯ ಇನ್ನ ಪತ್ತೆ ಇಲ್ಲ. ಏನಾದ್ರೂ ಕೇಳಿದ್ರೆ ಹಾಸ್ಪಿಟ್ಲು ಕೆಲ್ಸ ಅಂತ ಯಾವಾಗ್ಲೂ ಬ್ಯುಸಿ ಇರ್ತಾರೆ. ಮನೆ ಕಡೆ ಸ್ವಲ್ಪನೂ ಗಮನ ಕೊಡಲ್ಲ. ಏನ್ ಮಾಡೋದು ಇವ್ರನ್ನ? ಬಿಡಿ. ನನಗೆ ನಿಮ್ಮ ಹತ್ರ ಮಾತಾಡಕ್ ಮನ್ಸಿಲ್ಲ. ಓಹೋ, ಇದು ಮನಸ್ಸಿಂದ ಬಂದಿರೋ ಮಾತಾ ಅಥವಾ ಬರೀ ಬಾಯ್ ಮಾತಾ? ಲೆಟ್ ಮಿ ಚೆಕ್. ಜಾಣೆ ಬಾಯ್. ಉಸಿರೆಳ್ಕೋಬೇಕಾಗಿರೋದು ನಾನು ವೈದ್ಯರೇ, ನೀವಲ್ಲ. ಓಹ್, ಎಕ್ಸಾಕ್ಟ್ಲಿ ಕರೆಕ್ಟ್ ಅಲ್ಲ? ಒನ್ಸ್ ಮೋರ್. ಟೇಕ್ ಎ ಡೀಪ್ ಬ್ರೆತ್. ಓ, ಡಕ ಅಂತ ಪಡ್ಕೋತಾ ಇದೆ. 3 ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡಲಿಲ್ವಲ್ಲ ಅಂತ ಮುನಿಸ್ಕೊಂಡಿದೆ. ಸಾಕು, ನಿಲ್ಲಿಸ್ತೀರಾ ನಿಮ್ ಡ್ರಾಮಾನ? ಮನೇಲಿ ತಂಗಿ ಮದ್ವೆ ಶಾಸ್ತ್ರ ನಡೀತಾ ಇದೆ. ಇವತ್ತಾದ್ರೂ ಬೇಗ ಬರ್ಬಾರ್ದಾ? ನಾನೇನು ಮಾಡಲಿ ಜಾಣೆ, ನನ್ನ ಪ್ರೊಫೆಷನ್ನೇ ಆಗಿದೆ. ನೀನು ಹೂ ಅಂದರೆ ಬೇಕಾದ್ರೆ ಈ ಪ್ರೊಫೆಷನ್ನು ಬಿಟ್ಟು ನಾನು ನೀನು. ಪ್ರತಿಭಮ್ಮ, ಅದು ಎಲ್ಲರೂ ಕಾಯ್ತಾ ಇದ್ದಾರೆ, ಬರ್ಬೇಕಂತೆ. ನೀವು ಹೋಗಿರಿ ಚಿನ್ನಮ್ಮ, ನಾನು ಬರ್ತೀನಿ. ಜಾಣೆ, ಜಾನಮ್ಮ ಜಾಣೆ, ಬಿಡಿ ಬಿಡಿ, ಹೊತ್ತು ಗೊತ್ತು ಏನು ಇಲ್ವಾ ನಿಮ್ಗೆ? ಜಾಣೆ ನಿಂತ್ಕೊಳ್ಳೆ. ಚಿನ್ನಮ್ಮ, ಈ ವಯಸ್ಸಲ್ಲಿ ನೀನು ನನಗೆ ವಿಲನ್ ಆಗ್ಬಾರ್ದಾಗಿತ್ತು. ಪ್ರತಿಭಾ, ಓ ಮೆಲ್ಲಗ್ರೋ, ಬಿದ್ಬಿಟ್ಟಿರಾ? ಅಮ್ಮ ಪ್ರತಿಭಾ, ಓಹ್ ಇಲ್ಲಿದೆಯಾ? ನೋಡಮ್ಮ, ನಮ್ಮನೆ ಹೆಣ್ಮಕ್ಳು ಮದುವೆ ಟೈಮ್ನಲ್ಲಿ ಹಾಕೊಳ್ಳೋ ಕಾಸಿನ ಸರ ವಂಶಪಾರಂಪರ್ಯವಾಗಿ ಬಂದಿದೆ. ಬ್ಯಾಂಕ್ ಲಾಕರ್ಲಿತ್ತು, ಬಂದಿದ್ದೀನಿ. ಜೋಪಾನ ಇಡು. ಹೇಗಿದೆ? ತುಂಬಾ ಚೆನ್ನಾಗಿದೆ ಮಾವ. ನಮ್ಮ ಪೂರ್ವಜರು ಮಾಡಿಸಿದ್ದು. ಜೋಪಾನ ಆಗಿರ್ತೀವಿ. ಸರಿ ಮಾವ. ಅಮ್ಮ,
ದಿವ್ಯಾ ಅತ್ತೆ ನೋಡು ಎಲ್ಲರ ಹತ್ರ ಹೋಗಿ ನನಗೆ ಕೆಲಸ ಕೊಡಿ ಅಂತ ಕೇಳ್ತಿದ್ದಾಳೆ. ಮದುವೆ ಗಡಿ ಬಿಡಿಲಿ, ನಿಂಗೆ ಒಂದೇ ಒಂದು ಕೆಲಸನೂ ಸಿಗ್ಲಿಲ್ವಾ ಪುಟ್ಟ ಮಾಡೋಕ್ಕೆ? ವಾವ್, ಯಾರಿಗಮ್ಮ ಇದು? ಈ ಮನೆ ಹೆಣ್ಮಕ್ಳು ಮದುವೆ ಟೈಮಲ್ಲಿ ಹಾಕೊಳ್ಳೋ ಕಾಸಿನ ಸರ. ಹಾಗಾದ್ರೆ ಇವಾಗ ದಿಶಾ ಅತ್ತೆ ಹಾಕೊಳ್ತಾಳಾ? ಬೇಕಾದ್ರೆ ನೀನು ನಿನ್ನ ಮದುವೆಗೆ ಹಾಕೊಳ್ಳುವಂತೆ ಇಟ್ಕೊಡು. ನಾನು ಮದುವೆ ಆಗಲ್ಲಪ್ಪ. ಮದುವೆ ಆದರೆ ನಿನ್ನ ಥರ ಟೆನ್ಷನಲ್ಲಿ ಇರಬೇಕಾಗತ್ತೆ. ದೊಡ್ಡಮ್ಮ, ಬಿಗ್ ಮಾಮ್. ಎಸ್ ಮೈ ಸ್ಮಾಲ್ ಸನ್. ದೊಡ್ಡಜ್ಜಿ ಕೂಗ್ತಿದ್ದಾರೆ. ಶೀಸ್ ಕಾಲಿಂಗ್. ಶಾಸ್ತ್ರ ಶುರು ಮಾಡ್ಬೇಕಂತೆ. ಅಜ್ಜಿ ಕೂಗಾಟ ಶುರು ಆಯಿತು ಅಂದರೆ ಅಷ್ಟೇ. ಏನಾದರೂ ಕೆಲಸ ಕೊಡಿ ಅಂತಿದ್ದೆ ತಾನೆ? ತಗೋ, ಈ ಕಾಸಿನ ಸರ ಬಾಕ್ಸ್ನ ಹುಷಾರಾಗಿ ಅತ್ತೆ ವಾರ್ಡ್ರೋಬಲ್ಲಿ ಇಡಬೇಕು, ಸರಿನಾ? ಹುಷಾರು. ಲೆಟ್ಸ್ ಗೋ. ಕೊಡೇಲಿ, ಇದು ನೆಕ್ಸ್ಟು ನನ್ನ ಮದ್ವೆಗೆ ಹಾಕೊಳ್ಳೋದು. ಅಮ್ಮ ಶುರು ಮಾಡೋಣವೇ? ಏನಂದ್ರೆ? ಶುರು ಮಾಡೋಣವೇ ಅಂದೆ. ಇನ್ನೂ ಶುರು ಮಾಡಿಲ್ವಾ? ಅಯ್ಯೋ, ಪ್ರತಿಭಾ ಎಲ್ಲಿದ್ದಮ್ಮ? ಅಡುಗೆ ಮನೇಲಿದ್ದೆ ಅತ್ತೆ. ಯಾಕೇನಾದರೂ ಬೇಕಿತ್ತಾ? ಅಷ್ಟೊಂದು ಗೌರಿ ಮಾಡಬೇಕಾಗಿತ್ತಲ್ಲ. ಸರಿ, ಈಗಲೇ ಮಾಡ್ತೀನಿ. ಅತ್ತೆ, ಅದಿತಿ, ತುಂಬ ಚೆನ್ನಾಗಿ ಮಾಡಿದ್ಯಾ. ಹೌದು. ನೀನ ಮಾಡಿದ್ದು? ಹೌದಜ್ಜಿ. ಅದಕ್ಕೆ ಪರವಾಗಿಲ್ಲ. ಅದೇ ಪ್ರತಿಭಾ ಮಾಡಿದ್ದಿದ್ರೆ ಗೌರಿನೇ ಎದ್ದು ಬರ್ತಾಳೆ ಅನ್ನೋ ಹಾಗಿರ್ತಿತ್ತು ಮುಖಲಕ್ಷಣ. ಶಾಸ್ತ್ರಿಗಳೇ, ತಗೊಳ್ಳಿ ಗೌರಮ್ಮನ, ಇಸ್ಕೊಳ್ಳಿ. ತೊಳಿಮ್ಮ. ಯಾವ ಸೀಮೆ ಶಾಸ್ತ್ರಿಗಳ್ರಿ ನೀವು? ಖಾಲಿ ತಟ್ಟೆಲಿ ಗೌರಮ್ಮನ ಪ್ರತಿಷ್ಠಾಪನೆ ಮಾಡ್ತಾರಿಯೇ? ಶಾಸ್ತ್ರಿಗಳೇ, ಒಂದು ನಿಮಿಷ. ತಗೊಳ್ಳಿ. ನೋಡಿದ್ರ ಶಾಸ್ತ್ರಿಗಳೇ, ನಮ್ಮ ಪ್ರತಿಭಾ ಎಷ್ಟು ಅಚ್ಚುಕಟ್ಟಾಗಿ ರೆಡಿ ಮಾಡಿದ್ದಾಳೆ. ನೀವು ಇದ್ದೀರಾ ಅಂತ. ಹಿರಿಯರ ಆಶೀರ್ವಾದ ತೊಳಮ್ಮ. ಎಷ್ಟು ಮುದ್ದೆ ಕಾಣ್ತಾ ಇದ್ದಾಳೆ. ಈ ಮನೇಲಿ ಹಿರಿಯರ ಮಾತಿಗೆ 3 ಕಾಸಿನ ಬೆಲೆ ಇಲ್ಲ ಅಂದಾಗಾಯ್ತು. ಏ ಕೃಷ್ಣ, ಅಮ್ಮ, ಮದ್ವೆಗೆ ಮುಂಚೆನೆ ಲಾಕರ್ನಿಂದ ಕಾಸಿನ ಸರ ತಂದು ಇವಳು ಕುತ್ತಿಗೆಗೆ ಹಾಕ್ಬೇಕು ಅಂತ ಹೇಳಿದ್ದೆ. ತಂದಿಯೇನೋ? ಅಯ್ಯೋ ಅತ್ತೆ, ಅವ್ರ ಮೇಲೆ ಯಾಕೆ ರೇಗ್ತೀರಾ? ಅವ್ರಾಗ್ಲೇ ಕಾಸಿನ ಸರನ ಬ್ಯಾಂಕಿಂದ ತಂದು ಬೀರುಲಿಟ್ಟಾಯ್ತು. ಗೌರಿ ಪೂಜೆ ಅಲ್ವಾ, ಮದ್ವೆಗೆ ಹಾಕಿದ್ರಾಯ್ತು ಬಿಡಿ. ಲೇ, ನಾನು ನಿಮ್ಮತ್ತೆ. ನಿನಗಿಂತ ಮುಂಚಿತವಾಗಿ ಈ ಮನೆಗೆ ಸೊಸೆಯಾಗಿ ಬಂದಿರೋಳು ನಾನು. ಈ ಮನೆ ಶಾಸ್ತ್ರ ಸಂಪ್ರದಾಯ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತೇನೆ. ರೀ, ಸರ ತಂದಿದ್ದೀನಿ ಅಂತ ಹೇಳ್ರಿ ನಿಮ್ಮಮ್ಮನಿಗೆ. ಅಮ್ಮ, ನಿನ್ನ ಮಾತನ್ನು ಯಾವತ್ತಾದ್ರೂ ಮೀರಿದ್ದೀನಾ? ಯೋಚನೆ ಮಾಡು. ಅಜ್ಜಿ, ಕಾಸಿನ ಸರ ಇದೆ, ಅದನ್ನ ಅಮ್ಮನ ಅಲ್ಮೇರಾದಲ್ಲಿ ಇಟ್ಟಿದ್ದೀನಿ. ಆಮೇಲೆ ಆಗ್ತೀಯಾ? ಯಾಕೆ? ಅಜ್ಜಿ, ಆಮೇಲಲ್ಲ, ಅಲ್ಮೇರಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದಾಳೆ. ಸಾರಿ, ಮರ್ತೋಯ್ತು ಹಾಕೋದು. ಈಗ ಹಾಕ್ತೀನಿ, ಸರಿನಾ? ಬರ್ತೀನಿ, ಹೋಗಿ. ಅಪ್ಪ ನಾನು ಬರ್ತೀನಿ. ಬಾ. ಶಾಸ್ತ್ರಿಗಳೇ, ನೀವ್ಯಾಕೆ ಸುಮ್ಮನೆ ಕೂತ್ಕೊಂಡ್ರೆ? ಕಾಸಿನ ಸರ ಬರೋವರೆಗೂ ಮಂತ್ರ ಹೇಳಿ, ಇಲ್ಲ ಅಂದ್ರೆ ಕಾಸು ಕೊಡಲ್ಲ. ಓ, ಅಲ್ಲಿ ನೋಡು, ನಿನ್ನ ತಂಗಿ ಕೀನ ಅಲ್ಮೇರಾಳೆ ಬಿಟ್ಟು ಹೋಗಿದ್ದಾಳೆ.
ನೋಡೋಣ ಬನ್ನಿ. ಎಲ್ಲಿಟ್ಟಿದ್ದಾಳೆ ಇವಳು? ಎಲ್ಲೂ ಇಲ್ವಲ್ಲ? ಅಪ್ಪ ನಿಮಗೆ ಹುಡ್ಕೋ ತಾಳ್ಮೆ ಇಲ್ಲ, ಈ ಕಡೆ ಬನ್ನಿ, ನಾನು ನೋಡ್ತೀನಿ. ಅಪ್ಪ ಇಲ್ಲ ಇದೆಯಲ್ಲ. ಇದೆ, ಈ ಬಾಕ್ಸ್ನೇ ಬ್ಯಾಂಕಿಂದ ತಂದಿಟ್ಟು. ಏನೋ ಇದು ಸರಳ ಇಲ್ವಲ್ವ? ಒಂದು ನಿಮಿಷ ಇರಿಪ್ಪ. ಅಪ್ಪ ಇದಾ? ಅದೆಲ್ಲ ಮನ್ಲಿದ್ದಿದ್ದೆ ಕಣೋ. ಇದಾ? ಅದು ಯಾವುದಲ್ಲ, ಇದ್ರಲ್ಲೇ ಇದ್ದಿದ್ದು, ಬ್ಯಾಂಕಿಗೆ ತಂದು ಇದ್ರಲ್ಲೇ. ಹಾಗಾದ್ರೆ ಕಳೆದೋಯ್ತಾ? ಓ ಮೈ ಗಾಡ್, ಕಾಸಿನ ಸರ ಕಳ್ದೋಯ್ತಂತೆ. ಮನಿ ಚೈನ್ ಇಸ್ ಲಾಸ್ಟ್. ಮಾಮ್, ಮನಿ ಚೈನ್ ಇಸ್ ಲಾಸ್ಟ್. ಗ್ರಾನಿ, ಮನಿ ಚೈನ್ ಇಸ್ ಲಾಸ್ಟ್. ಅಜ್ಜಿ, ಕಾಸಿನ ಸರ ಕಳ್ದೋಯ್ತಂತೆ. ಅದಕ್ಕೆ ಏನಾಯ್ತು? ಅವನು ಹೇಳ್ತಿದ್ದಾನೆ ಕಾಸಿನ ಸರ ಕಳ್ದೋಯ್ತಂತೆ. ರೇ, ಏನ್ರಿ ಇದು? ಅವ್ನು ನಿಜಾನ ಹೇಳ್ತಾ ಇರೋದು? ಕಾಸಿನ ಸರ ಕಳೆದೋಯ್ತು ಅಂತ ಹೇಳ್ತಾ ಇದ್ದಾನೆ. ನಿಜಾನೇನೋ? ಮಾವ ಸರಿಯಾಗಿ ನೋಡಿದ್ರ? ಅಲ್ಲೇ ಇರಬೇಕು. ವಾರ್ಡ್ರೋಬ್ ಪೂರ್ತಿ ಹುಡ್ಕಿದ್ವಿ, ಬರೀ ಖಾಲಿ ಬಾಕ್ಸ್ ಇದೆ, ಕಾಸಿನ ಸರ ಇಲ್ಲ. ನಿಜವಾಗ್ಲೂ ಕಳ್ತನ ಆಗಿದೆಯಾ? ಸದ್ಯಕ್ಕೆ ಹಾಗೆ ಅನ್ಕೋಬೇಕು. ಗೊತ್ತಿತ್ತು, ನನಗೆ ಗೊತ್ತಿತ್ತು. ಅಯ್ಯೋ ದೇವ್ರೆ, ಇವಳು ಕುತ್ತಿಗೆಯಲ್ಲಿ ಸರ ಇಲ್ಲದೆ ಇರೋದನ್ನ ನೋಡೇ ಅನ್ಕೊಂಡೆ ಏನೋ ಆಗಿದೆ ಅಂತ. ನಮ್ಮತ್ತೆ ಆ ಸರನ ನನ್ನ ಕೈಗಿಟ್ಟು, ಅದು ಪುರುಡ, ಈ ಸರನ ಕಾಪಾಡ್ತೀನಿ ಅಂತ ನನಗೆ ಮಾತು ಕೊಡು ಅಂದಿದ್ರು. ನಾನು ಅವ್ರಿಗೆ ಭಾಷೆ ಕೊಟ್ಟಿದ್ದೆ. ಆ ಮಾತನ್ನು ಉಳಿಸ್ಕೋಬೇಕು ಅಂತ ಆ ಸರನ ಬ್ಯಾಂಕ್ ಲಾಕರಲ್ಲಿ ಇರಿಸಿದ್ದೆ. ಅಯ್ಯೋ ದೇವ್ರೆ, ಈಗ ನಾನು ಬದುಕಿರೋವಾಗಲೇ ಅದಕ್ಕೆ ಎಳ್ಳು ನೀರು ಬಿಡೋ ಹಾಗಾಯ್ತಲ್ಲಪ್ಪ. ನಾನೇನು ಮಾಡಲಿ? ಕಾಸಿನ ಸರ ಎಲ್ಲೂ ಹೋಗಿರಲ್ಲ, ಸಿಕ್ಕೇ ಸಿಗತ್ತೆ. ಮುಚ್ಚೆ ಬಾಯಿ. ಸರ ಕಳ್ದಾಕಿರೋದು ಅಲ್ದಿರಾ ಎಲ್ಲರೂ ಬಾಯಿ ಬಂದಾಗ ಮಾತಾಡ್ತೀರಾ? ಹಾಗಾದ್ರೆ ಈ ಶಾಸ್ತ್ರ ನಡೆಯೋ ಆಗಿಲ್ವಾ ಅಜ್ಜಿ? ಯಾಕೆ ಮಾಡೋಕ್ಕಾಗಲ್ಲ? ಆ ಕಾಸಿನ ಸರ ಹಾಕ್ಕೊಂಡು ನಮ್ಮ ವಂಶದ ಗೌರವಕ್ಕೆ ತಕ್ಕ ಹಾಗೆ ಶಾಸ್ತ್ರ ನಡಿಬೇಕು. ಅದಿಲ್ಲದೆ ಬಿಚ್ಚೋಲೆ ಗೌರವ ಅಂತರ ಶಾಸ್ತ್ರ ಮಾಡ್ಕೊಳ್ಳೋದಾದ್ರೆ ನೀನು ಮಾಡ್ಕೊ. ನಾನಂತೂ ಈ ಮನೇಲಿ ಒಂದು ಕ್ಷಣ ಇರೋದಿಲ್ಲ. ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಏ ಚಿಂಟು, ಆ ಡ್ರೈವರ್ಗೆ ಗಾಡಿ ತೆಗೆಯೋದಕ್ಕೆ ಹೇಳೋ, ಹೊರಟೋಗ್ತೀನಿ. ಅಮ್ಮ ಅಮ್ಮ, ನನ್ನ ಮಾತು ಕೇಳು. ಸರಾನ ಎಲ್ಲಿದ್ರು ಹುಡುಕ್ಸೋಣ. ಮನೇಲೆ ಪೊಲೀಸ್ ಇದಾನಲ್ಲ, ಸ್ವಲ್ಪ ಸಮಾಧಾನವಾಗಿರು. ಅದಿತಿ, ನಿನ್ ತಮ್ಮನಿಗೆ ಫೋನ್ ಮಾಡಿ ಬರ ಹೇಳಮ್ಮ. ಹೌದಮ್ಮ, ಮೊದಲು ಅಜಯ್ಗೆ ಫೋನ್ ಮಾಡು. ಸರಿ ಅತ್ತೆ, ಫೋನ್ ಕೊಡು. ನನ್ನ ಫೋನ್ ಕೊಡ್ರಿ. ಏನಾಯ್ತು? ಫೋನ್ ಕನೆಕ್ಟ್ ಆಗ್ತಿಲ್ಲ.
ನನ್ನ 2 ಸಿಮ್ಮಲ್ಲಿ 4 ಕಡ್ಡಿ ಇದೆ, ಟ್ರೈ ಮಾಡ್ತೀರಾ? ಬೇಡ. ಫೋನ್ ತೆಗಿತಾ ಇಲ್ವೇನಮ್ಮ? ಇಲ್ಲ ಅತ್ತೆ. ಅವನೇ ತೆಗಿತಾನೆ. ಅಕ್ಕನಾಗೆ ತಮ್ಮನು ಶುದ್ಧ ಬೇಜವಾಬ್ದಾರಿ. ಅಕ್ಕ ನಾನು ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಹಲೋ ಹಲೋ, ಏನಾಯ್ತು? ಬ್ಯುಸಿ ಇದ್ದಾನಂತೆ. ಹಾ, ಅಷ್ಟೇ ಅಷ್ಟೇ. ಯಾವ ಪೊಲೀಸು ಬರಲ್ಲ, ಕಾಸಿನ ಸರನೂ ಸಿಕ್ಕಲ್ಲ. ಅದು ನಮ್ಮ ವಂಶದ ಗೌರವ. ಅದನ್ನ ಕದ್ರೆ ಯಾರೂ ಉದ್ಧಾರ ಆಗಲ್ಲ. ಅದನ್ನ ಮಾರಿದ್ರು ಸಹಿತ ಆ ದುಡ್ಡು ಅವರಿಗೆ ದಕ್ಕಲ್ಲ. ಅತ್ತೆ, ಮನೆ ತುಂಬ ನೆಂಟರು ತುಂಬಿಕೊಂಡಿದ್ದಾರೆ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಹೇಳ್ತೀನಿ ಕಡೆ, 1000 ಸಲ ಹೇಳ್ತೀನಿ, ನಾನು ಯಾರನ್ನೂ ನಂಬಲ್ಲ. ಈ ಮನೇಲಿ ಕಾಸಿನ ಸರ ಕಳ್ತನ ಆಗಿದೆ ಆಗಿದೆ ಆಗಿದೆ. ನಮಗೆ ನಮ್ಮದೇ ಟೆನ್ಷನ್ನು ಅಂದರೆ ನಿಮ್ಗೆ ನಿಮ್ಮದೇ ಹಠ ಅಲ್ವಾ? ನಾನು ಹಾಗೇನೆ ಯಾಕೆ ಹೇಳು? ನನಗೆ ಮನೆ ಮನತನ ವಂಶದ ಹಿರಿಯರ ಬಗ್ಗೆ ಗೌರವ ಇದೆ. ನಿನಗೆ ಅದಿಲ್ಲ. ಅದಿದ್ದಿದ್ರೆ ಈ ಮನೇಲಿ ಕಾಸಿನ ಸರ ಕಳ್ತನ ಆಗ್ತಾ ಇರಲಿಲ್ಲ. ಅತ್ತೆ ನೋಡಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಅಜ್ಜಿ ತೆಗೆಯ ಕೈನ ಎಲ್ರೂ ಸರಿಯಾಗಿ ಕಳಿಸ್ಕೊಳ್ಳಿ. ಆ ಕಾಸಿನ ಸರ ಸಿಗೋವರೆಗೂ ನಾನು ಒಂದು ಹನಿ ನೀರು ಮುಟ್ಟಲ್ಲ. ತಿಳ್ಕೊಳ್ಳಿ. ಸರಿ ಬಿಡಲಿ. ಹೋಗಿದ್ದೆಲ್ಲ ನಿನ್ನಿಂದನೇ ಕಣೆ. ಕತ್ತೆ ಥರ ಬೆಳೆದಿದ್ಯಾ. ಒಂದು ಕಾಸಿನ ಸರನ ಜೋಪಾನ ಮಾಡೋಕ್ಕಾಗ್ಲಿದ್ದೇನೆ ನಿನ್ನ ಕೈಲಿ? ಪ್ಲೀಸ್, ಅವಳದೇನು ತಪ್ಪಿಲ್ಲ. ಮಾವ ಕಾಸಿನ ಸರ ನನ್ನ ಹತ್ರ ಕೊಟ್ಟರು. ನಾನೇ ಜೋಪಾನವಾಗಿ ಎತ್ತಿಡ್ಬೇಕಿತ್ತು. ಅವಳ ಕೈಗೆ ಕೊಟ್ಟಿದ್ದು ನನ್ನ ತಪ್ಪು. ಕಾಸಿನ ಸರ ಎಲ್ಲೂ ಹೋಗಿರಲ್ಲ ಅತ್ತೆ, ನಾನು ಹುಡುಕ್ತೀನಿ. ಮನೇಲಿದ್ರೆ ಹುಡುಕ್ತೀಯ, ನಿಜವಾಗ್ಲೂ ಕಳ್ತನ ಆಗಿದ್ರೆ? ಆಗ್ಲೂ ಹುಡುಕ್ತೀನಿ. ಕಾಸಿನ ಸರ ಎಲ್ಲೇ ಇದ್ರು, ಯಾರೇ ಕಳ್ತನ ಮಾಡಿದ್ರು, ನಾನು ಪತ್ತೆ ಮಾಡ್ತೀನಿ. ಪತ್ತೆ ಮಾಡೇ ಮಾಡ್ತೀನಿ.